ಜಿಗಣಿಯಲ್ಲಿ ಚಿರತೆಯೊಂದು ಮನೆಯೊಳಗೆ ನುಗ್ಗಿದೆ. ಚಿರತೆಯನ್ನ ಹಿಡಿಯೋದಕ್ಕೆ ಅರಣ್ಯಾಧಿಕಾರಿಗಳು ಕಾರ್ಯಾಚರಣೆ ನಡೆಸಿದ್ದಾರೆ. ಜಿಗಣಿಯ ಕುಂಟ್ಲುರೆಡ್ಡಿ ಲೇಔಟ್ನಲ್ಲಿ ಘಟನೆ. ಸಿಬ್ಬಂದಿಯ ಕೈಗೆ ಸಿಗದೆ ಓಡಾಡ್ತಾ ಇದೆ ಚಾಲಾಕಿ ಚಿರತೆ. ಮೊಬೈಲ್ ಮೂಲಕ ಚಿರತೆ ಎಲ್ಲಿದೆ ಅಂತ ಪತ್ತೆ ಹಚ್ಚಲಾಗಿದೆ. ಮನೆಯ ಮಂಚದ ಕೆಳಗೆ ಅವಿತಿದೆ ಚಿರತೆ. ಮೊಬೈಲ್ ಕ್ಯಾಮೆರಾದಲ್ಲಿ ಚಿರತೆ ಕಾಣಿಸಿಕೊಂಡಿದೆ. ಡ್ರೋನ್ ಮೂಲಕ ಚಿರತೆಯನ್ನ ಪತ್ತೆ ಹಚ್ಚುವ ಕಾರ್ಯಾಚರಣೆ ನಡೆಸಿದೆ. ಮನೆ ಬಾಗಿಲಿಗೆ ಅರಣ್ಯ ಇಲಾಖೆ ಸಿಬ್ಬಂದಿ ನೆಟ್ ಅಳವಡಿಸಿದ್ದಾರೆ. ಹಾಗೆಯೇ ಮನೆ ಮುಂದೆ ಬೋನ್ ಹಾಕಿದ್ದಾರೆ ಅಧಿಕಾರಿಗಳು. ಸಾಕಷ್ಟು ಹರಸಾಹಸ ಪಡ್ತಾ ಇದ್ದಾರೆ ಬೆಳಗಿನಿಂದ ಕೂಡ ಅಧಿಕಾರಿಗಳು ಆ ಚಿರತೆಯನ್ನ ಹಿಡಿಯೋದಕ್ಕೆ. ಜಿಗಣಿಯ ಮನೆಯೊಂದರ ಒಳಗೆ ಚಿರತೆ ನುಗ್ಗಿರ್ತಕ್ಕಂಥದ್ದು ನೋಡಿ ಎಲ್ಲಿವರೆಗೆ ಬಂತು ಪ್ರಾಣಿ ಮಾನವ ಸಂಘರ್ಷ. ಬೆಂಗಳೂರಿನಂಥ ನಗರ ಪ್ರದೇಶದಲ್ಲಿ ಜಿಗಣಿ ಅಂತ ಪ್ರದೇಶದಲ್ಲಿ ಮನೆಗೆ ಚಿರತೆ ನುಗ್ಗುತ್ತೆ. ಅದನ್ನು ಹಿಡಿಯೋದಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಹರಸಾಹಸ ಪಡ್ತಿದ್ದಾರೆ. ಬೆಂಗಳೂರಿನಲ್ಲಿ ಆಗಾಗ ಈ ರೀತಿ ಚಿರತೆ ಪ್ರತ್ಯಕ್ಷ ಆಗುವಂಥದ್ದು ನಡೀತಾನೆ ಇರುತ್ತೆ. ಬೆಂಗಳೂರು ಹೊರವಲಯದ ಜಿಗಣಿ ಬಳಿಯ ಕುಂಟ್ಲುರೆಡ್ಡಿ ಲೇಔಟ್ನಲ್ಲಿ ಇವತ್ತು ಚಿರತೆ ಪ್ರತ್ಯಕ್ಷವಾಗಿದೆ. ಮನೆಗೆ ಎಂಟ್ರಿ ಕೊಟ್ಟಂತಹ ಚಿರತೆಯನ್ನ ತುಂಬಾ ಉಪಾಯದಿಂದ ವೆಂಕಟೇಶ್ ಅವರು ಲಾಕ್ ಮಾಡಿದ್ದಾರೆ. ಇವರ ಮನೆಗೆ ಚಿರತೆ ಎಂಟ್ರಿಯನ್ನ ಕೊಟ್ಟಿರುವಂತದ್ದು. ನಮ್ ಜೊತೆ ಅವರೇ ಇದ್ದಾರೆ, ವೆಂಕಟೇಶ್ ಅವರು. ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಸುಮಾರು ಎಷ್ಟು ಗಂಟೆ ಹೊತ್ತಿಗೆ ನಡೆದಿರುವಂತ ಘಟನೆ, ಏನಾಯ್ತು ಅಂತ? ಬೆಳಗ್ಗೆ 8 ಗಂಟೆ ಕರೆಕ್ಟ್ ಆಗಿ ನಾನು ನಮ್ಮ ಮಿಸ್ಸೆಸ್ ಇಬ್ರು ಅವ್ರು ಕೆಳಗಡೆ ಕೂತ್ಕೊಂಡಿದ್ರು. ನಾನು ಕೂತ್ಕೊಂಡು ಟಿವಿ ನೋಡ್ಕೊಂಡು ಟೀ ಕುಡಿತಾ ಇದ್ದೆ. ಆ ಟೈಮಲ್ಲಿ ಏನಾಯ್ತು ಅಂದ್ರೆ ಇದು ಗೇಟ್ ಇಕ್ಕಿದ್ವಿ ಮುಂದ್ಗಡೆ ಪ್ಲೇವುಡ್ ಶೀಟು. ಅದು ಎಗರ್ಕೊಂಡು ಜಂಪ್ ಆಯ್ತು. ಜಂಪ್ ಆದ ತಕ್ಷಣ ಏನಪ್ಪಾ ಅಂತ ನೋಡೋಷ್ಟೊತ್ತಿಗೆ ನಾನು ಸ್ಟಾರ್ಟಿಂಗ್ ನಾಯಿ ಅಂತ ತಿಳ್ಕೊಂಡಿದ್ದೆ. ಆಮೇಲೆ ನೋಡಿದೆ ಅದು ಚಿರತೆ ನಮ್ಮ ಮುಂದೆನೇ ಪಾಸ್ ಆಗಿ ಸೀದಾ ರೂಮ್ ಒಳಗಡೆ ಹೋಯ್ತು. ರೂಮ್ ಒಳಗಡೆ ಹೋದ ತಕ್ಷಣ ನಾವು ಮಿಸ್ಸೆಸ್ ಆಚೆ ಓಡ್ ಬಂದು ಲಾಕ್ ಮಾಡಿ ಕಿಚ್ಕೊಂಡು ಚಿರತೆ ಬಂದೈತೆ ಅಂತ. ಆಮೇಲೆ ಅಕ್ಕಪಕ್ಕದವರೆಲ್ಲ ಇದು ಮಾಡಿ ಫೋನ್ ಮಾಡಿ ಪೊಲೀಸವ್ರಿಗೆ ಹೇಳಿದ್ರು. ಪೊಲೀಸರಿಂದ ಫಾರೆಸ್ಟ್ ಅವ್ರಿಗೆ ಹೇಳಿ ಅವರು ಈಗ ಬಂದು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಎಷ್ಟು ಭಯ ಆಯ್ತು ಸರ್? ನೋಡಿದ ಕೂಡಲೇ ಗೊತ್ತಾಯ್ತಾ ಚಿರತೆ? ಅಂದ್ರೆ ಸಡನ್ ಆಗಿ ಚಿರತೆ ಅನ್ಕೊಂಡಿರ್ಲಿಲ್ಲ, ನಾಯಿ ಅನ್ಕೊಂಡಿದ್ದೆ. ಆಮೇಲೆ ಗೊತ್ತಾಯ್ತು ಚಿರತೆ ಅಂತ. ಆಮೇಲೆ ಇನ್ನೇನು ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಓಡ್ ಬಂದು ಆಚೆ ಲಾಕ್ ಮಾಡಿದೆ. ಮಿಸಸ್ ಒಳಗಿದ್ರ? ನಮ್ಮ ಮಿಸ್ಸೆಸ್ ನಾವಿಬ್ರು ಒಳಗಡೆ ಇದ್ವಿ. ನಮ್ಮ ಮುಂದೆನೆ ಪಾಸ್ ಆಗಿ ಒಳಗಡೆ ಹೋಯ್ತು. ನಾವು ಒಳಗಡೆ ಹೋದ ತಕ್ಷಣ ನಾವೇನ್ ಮಾಡಿ ಈಚೆ ಓಡ್ ಬಂದು ಲಾಕ್ ಮಾಡ್ಬಿಟ್ವಿ. ಅದು ಮತ್ತೆ ಏನಾದ್ರೂ ಈಚೆ ಬಂದ್ರೆ ತೊಂದರೆ ಆಗುತ್ತೆ, ಬೇರೆ ಮಕ್ಕಳು ಮರಿಯೆಲ್ಲ ಆಚೆ ಓಡಾಡೋ ತರ ಇದೆ ಇದು. ಅದಕ್ಕೋಸ್ಕರ ಏನ್ ಮಾಡಿದ್ವಿ, ನಾವು ಲಾಕ್ ಮಾಡ್ಬಿಟ್ವಿ ಅದನ್ನ. ತಕ್ಷಣ ನಿಮಗೆ ತಲೆ ಓಡಿದ ಭಯ ಆದ್ರೂ ಕೂಡ? ಆದ್ರೂ ಅದೇ ಬೇರೆ ತೊಂದರೆ, ಆಚೆ ಹೋದ್ರೆ ಇನ್ನೂ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಬೆಳಗ್ಗೆ 8 ಗಂಟೆ ಎಲ್ಲ ಸುಮಾರಿಗೆಲ್ಲ ಓಡಾಡ್ತಾ ಇರ್ತಾರೆ ಜನ, ಮಕ್ಕಳು ಮರಿಯೆಲ್ಲ. ಇದಕ್ಕೋಸ್ಕರ ಏನ್ ಮಾಡಿದೆ, ನಾನು ಲಾಕ್ ಮಾಡ್ಬಿಟ್ಟೆ. ಆಮೇಲೆ ಏನ್ ಮಾಡಿದ್ರೆ? ಲಾಕ್ ಮಾಡಿ ಆಮೇಲಿಂದ ಪಕ್ಕದವ್ರಿಗೆಲ್ಲ ಹೇಳಿದ್ವಿ. ಅವರು ಪಕ್ಕದ ಮನೆಯವರು ಅವರೆಲ್ಲ ಪೊಲೀಸ್ ಫೋನ್ ಮಾಡಿದ್ರು. ಆಮೇಲೆ ಫಾರೆಸ್ಟ್ ಅವರು ಎಲ್ಲ ಬಂದು ಈಗ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಭಾಗದಲ್ಲಿ ಚಿರತೆ ಆಗಾಗ ಕಾಣಿಸ್ಕೊಳ್ಳುವಂತದ್ದು ಆ ತರದ್ದು ಏನಾದ್ರೂ ಸುದ್ದಿಗಳಿತ್ತ? ನೀವೇನಾದ್ರೂ ಅದ್ರ ಬಗ್ಗೆ ಕೇಳಿದ್ರ? ಇಲ್ಲ ಮೇಡಮ್, ಇದು ಊರೊಳಗಡೆ ಬಂದಿರೋದು ಇದು ಫಸ್ಟ್ ಟೈಮ್. ಆಚೆ ಕಡೆ ಎಲ್ಲ ಬರ್ತಾ ಇತ್ತು ಅಂತ ಕೇಳ್ತಾ ಇದ್ವಿ. ಈ ಊರೊಳಗಡೆ ಬಂದಿರೋದು ಇದೇ ಫಸ್ಟ್ ಟೈಮ್. ಇಂಥ ಜನಸಂದಣಿ ಇರೋ ಜಾಗದಲ್ಲಿ ಬಂದೈತೆ ನನಗೆ ನಂಬಕ್ ಆಗ್ತಾ ಇಲ್ಲ, ಅಷ್ಟು ಶಾಕ್ ಆಯ್ತು. ಅಂದ್ರೆ ಇದು ರಾತ್ರಿ ಸಂಜೆ ಎಲ್ಲ ಓಡಾಡಿ ಬೆಳಿಗ್ಗೆ ಏನಾದ್ರು ಬಂದಿರಬಹುದಾ, ಹೇಗೆ? ಯಾಕಂದ್ರೆ ಊರೊಳಗೆ ಇಷ್ಟು ಮನೆಗಳು ಅಂಗಡಿಗಳೆಲ್ಲ ಇದೆ, ಜನ ಓಡಾಟ. ಹೌದು ಮೇಡಮ್, ತುಂಬಾ ಹೋರಾಟ. ನೀವೇ ನೋಡ್ತಾ ಇದ್ರಲ್ಲ, ಪೂರ್ ಊರ್ ಒಳಗಡೆ ಸೆಂಟ್ರ್ ಇದು. ಅಂತ ಜಾಗದಲ್ಲಿ ಬಂದಿದೆ ಅಂದ್ರೆ ಆಶ್ಚರ್ಯನೇ. ಅದು ಬೆಳಿಗ್ಗೆ 8 ಗಂಟೆಗೆ. ಇಷ್ಟು ವೆಂಕಟೇಶ್ ಅವರ ಮಾತು. ಅರಣ್ಯಾಧಿಕಾರಿಗಳಿಂದ ಚಿರತೆಯನ್ನ ಸೆರೆ ಹಿಡಿಯುವಂತಹ ಕಾರ್ಯಾಚರಣೆ ನಡೀತಾ ಇದೆ. ಬೋಲನ್ನ ಇಟ್ಟು ಅದನ್ನ ಹಿಡಿಯುವಂತಹ ಪ್ರಯತ್ನದಲ್ಲಿ ಈಗ ಕಾರ್ಯಾಚರಣೆ ಮುಂದುವರೆದಿರುವಂತದ್ದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಡಿ ಲೈವ್ ಕನೆಕ್ಟ್ ಆಗಿದ್ದಾರೆ. ಈಗಲೂ ಕೂಡ ಚಿರತೆಯನ್ನ ಹಿಡಿಯುವ ಕಾರ್ಯಾಚರಣೆ ಅಲ್ಲಿ ನಡೀತಾ ಇದೆ. ಸಿಬ್ಬಂದಿ ಹರಸಾಹಸ ಪಡ್ತಾ ಇರೋದನ್ನ ನಾವು ಲೈವ್ ಫೀಡ್ ಗಳಲ್ಲಿ ನೋಡ್ತಾ ಇದೀವಿ. ದೀಪ್ತಿ, ಏನು ಹೇಳಕ್ಕಾಗಲ್ಲ, ಬೆಂಗಳೂರಲ್ಲಿ ಎಲ್ಲಿ ಬೇಕಾದ್ರೂ ಚಿರತೆ ಬರಬಹುದು. ಯಾಕಂದ್ರೆ ರೀಸೆಂಟ್ಲಿ ನಾವು ಮೈಸೂರು ರೋಡಲ್ಲೆಲ್ಲ ಚಿರತೆ ಓಡಾಡಿದ್ದ ದೃಶ್ಯಗಳನ್ನ ನೋಡಿದ್ವಿ. ಹಾಗಾಗಿ ಪ್ರಾಣಿ ಮಾನವ ಸಂಘರ್ಷ ಅತಿರೇಕಕ್ಕೆ ಹೋಗಿದೆ ಅನ್ನೋದು ಬಹಳ ಸ್ಪಷ್ಟ. ಸೊ ಚಿರತೆ ಹಿಡಿಯುವ ಕಾರ್ಯಾಚರಣೆ ಎಲ್ಲಿವರೆಗೆ ಬಂತು ದೀಪ್ತಿ? ಶ್ರೀಲಕ್ಷ್ಮಿ, ನಾವಿವಾಗ ಎಕ್ಸಾಕ್ಟ್ಲಿ ಅದೇ ಒಂದು ಜಾಗದಲ್ಲಿದ್ದೀವಿ. ಇದೇ ಒಂದು ಮನೆಯಲ್ಲಿ ಚಿರತೆ ಹೊಕ್ಕಿರುವಂತದ್ದು. ಬೆಳಿಗ್ಗೆ ಸುಮಾರು 8 ಗಂಟೆ ಹೊತ್ತಿಗೆ ವೆಂಕಟೇಶ್ ಅನ್ನೋರು ಮನೆಯಲ್ಲಿ ಇರ್ತಾರೆ. ಅವರ ವೈಫ್ ಟೀ ಕುಡ್ಕೊಂಡಿರ್ತಾರೆ. ಇಂತಹ ಹೊತ್ತಿನಲ್ಲಿ ಬಾಗಿಲಿಗೆ ಅಡ್ಡಲಾಗಿ ಒಂದು ಮರದ ಒಂದು ಗೇಟ್ ತರ ಇಟ್ಕೊಂಡಿರ್ತಾರೆ. ಅದನ್ನ ಜಿಗಿದು ಮನೆಯೊಳಗೆ ಬಂದಿರುವಂತದ್ದು. ಫಸ್ಟಿಗೆ ಅವರಿಗೆ ಕಾಣಿಸ್ಕೊಂಡಿದ್ದಂತದ್ದು ಇದನ್ನು ನಾಯಿ ಇರಬಹುದಾ ಅಂತ ಹೇಳಿ. ಆಮೇಲೆ ತಕ್ಷಣಕ್ಕೆ ಅವರಿಗೆ ಫ್ಲಾಶ್ ಆಯ್ತು, ಇಲ್ಲ ಇದು ಚಿರತೆ ಅಂತ ಹೇಳಿ. ತುಂಬಾ ಬುದ್ಧಿವಂತಿಕೆಯಿಂದ ಮನೆಯನ್ನ ಲಾಕ್ ಮಾಡಿ ಅಕ್ಕಪಕ್ಕದವರಿಗೆ ಸುದ್ದಿಯನ್ನ ಮುಡಿಸ್ತಾರೆ. ಇವಾಗ ಸದ್ಯಕ್ಕೆ
ಕಳೆದ 1-1.5 ಗಂಟೆಯಿಂದನೂ ಕೂಡ ಅರಣ್ಯಾಧಿಕಾರಿಗಳು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಈ ಮನೆ ಒಳಗೆ ಕ್ಯಾಮ್ರಾವನ್ನ ಬಿಟ್ಟು ಒಬ್ರು ಅಧಿಕಾರಿಯ ಕೂಡ ಹೋಗಿ ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಯಾವ ಭಾಗದಲ್ಲಿ ಅಡಗಿದೆ ಅನ್ನೋದನ್ನ ಪತ್ತೆ ಹಚ್ತಾ ಇದ್ದಾರೆ. ಅಂದ್ರೆ ಇಡೀ ರಾತ್ರಿ ಚಿರತೆ ಇದೇ ಏರಿಯಾದಲ್ಲಿ ಓಡಾಡಿರುವಂತಹ ಶಂಕೆ ಅನುಮಾನ ಕೂಡ ಇದೆ. ಬೆಳಿಗ್ಗೆ ಏಕಾಏಕಿ ಹೆದರ್ಕೊಂಡು ಅದು ಮನೆ ಬಾಗಿಲು ತೆಗೆದಿದೆ ಅಂತ ಹೇಳಿ ಈ ಒಂದು ಮನೆ ಒಳಗೆ ಎಂಟ್ರಿಯನ್ನ ಕೊಟ್ಟಿರುವಂತದ್ದು. ಸೊ ಸದ್ಯಕ್ಕೆ ಚಿರತೆ ಹಿಡಿಯುವಂತಹ ಕಾರ್ಯಾಚರಣೆಯಲ್ಲಿ ಅಧಿಕಾರಿಗಳೆಲ್ಲ ಇದಾಗಿದ್ದಾರೆ, ತೊಡ್ಕೊಂಡಿದ್ದಾರೆ. ಜೊತೆಗೆ ಬೋನ್ನ ಕೂಡ ತಗೊಂಡು ಬಂದಿದ್ದಾರೆ. ಅಂದ್ರೆ ಎನಿ ಟೈಮ್ ಚಿರತೆಯನ್ನ ಸೆರೆ ಹಿಡಿದಂತಹ ಸಂದರ್ಭದಲ್ಲಿ ಅದನ್ನ ಈ ಬೋನ್ನೊಳಗೆ ಹಾಕೊಂಡು ಕರ್ಕೊಂಡು ಹೋಗುವಂತಹ ವ್ಯವಸ್ಥೆ ಕೂಡ ಮಾಡಿಕೊಳ್ಳಲಾಗಿದೆ. ಊರ್ ಜನ ಎಲ್ಲ ಸೇರ್ಬಿಟ್ಟಿದ್ದಾರೆ. ಯಾಕಂದ್ರೆ ಇಂತಹ ಒಂದು ಜನನಿಬಿಡ ಪ್ರದೇಶ ಇದು. ಎಲ್ಲಿಂದ ಬಂತು ಈ ಚಿರತೆ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಆತಂಕಕ್ಕೆ ಕಾರಣ ಆಗಿದೆ. ಸೊ ಕ್ಷಣಕ್ಕೂ ಕೂಡ ಈ ಒಂದು ಕುತೂಹಲ ಹೆಚ್ಚಳಿಗೆ ಆಗ್ತಾ ಇರುವಂತದ್ದು, ಭಯದ ವಾತಾವರಣ ಕೂಡ ಇರುವಂತದ್ದು. ಯಾಕಂತ ಹೇಳಿದ್ರೆ ತುಂಬಾ ರಿಸ್ಕಿ ಆಪರೇಷನ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮನೆ ಒಳಗೆ ಒಂದು BHK ಮನೆ, ಸೊ ಎಲ್ಲಿ ಅಡಗಿದೆ, ಯಾವ ಭಾಗದಲ್ಲಿದೆ ಅನ್ನೋದು ಪತ್ತೆ ಹಚ್ಚಿ ಅದನ್ನ ಕಾರ್ಯಾಚರಣೆ ಮೂಲಕ ಸೆರೆ ಹಿಡಿಯುವಂತದ್ದನ್ನ ತುಂಬಾ ರಿಸ್ಕಿ ಕೆಲಸ. ಆ ಒಂದು ಕೆಲಸದಲ್ಲಿ ಈಗ ಅಧಿಕಾರಿಗಳು, ಅರಣ್ಯ ಸಿಬ್ಬಂದಿಗಳು ತೊಡಗಿರುವಂತದ್ದು. ಸೊ ಎಲ್ಲಾ ರೀತಿಯ ಕಾರ್ಯಾಚರಣೆ ಆಗ್ತಾ ಇದೆ ಶ್ರೀಲಕ್ಷ್ಮಿ. ಇನ್ನು ಕೆಲವೇ ಹೊತ್ತಿನಲ್ಲಿ ಅಥವಾ ಇನ್ನೊಂದು ಸ್ವಲ್ಪ ಗಂಟೆಯಲ್ಲಿ ಚಿರತೆ ಸೆರೆ ಹಿಡಿಯುವಂತಹ ಕಾರ್ಯಾಚರಣೆ ಸಕ್ಸಸ್ಫುಲ್ ಆಗುತ್ತೆ. ಅದರ ಅಪ್ಡೇಟ್ಸ್ ಅನ್ನ ಕೂಡ ನಾವು ಕೊಡ್ತೀವಿ ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ದೀಪ್ತಿ ಡೀಟೇಲ್ಸ್ಗಾಗಿ. ಚಿರತೆ ಎಲ್ಲಿದೆ ಅಂತ ಕ್ಯಾಮೆರಾದಲ್ಲಿ ಕಾಣ್ತಾ ಇದೆ, ಮಂಚದ ಕೆಳಗಡೆ ಇದೆ. ಜಿಗಣಿ ಏರಿಯಾ ಅಂತಂದ್ರೆ ಜನನಿಬಿಡವಾದಂತ, ಜೊತೆಗೆ ರೆಸಿಡೆನ್ಷಿಯಲ್ ಏರಿಯಾ ಅದು. ಮನೆ ಒಳಗೆ ಚಿರತೆ ಬಂದು ಹೋಗಿದೆ. ಬಂದಾಗ ಅದು ನಾಯಿ ಇರಬೇಕು ಅಂತ ಅನ್ಕೊಂಡಿದ್ದಾರೆ ಜನ. ಆಮೇಲೆ ನೋಡಿದ್ರೆ ಚಿರತೆ ಸಂಭವ ಅದೃಷ್ಟವಶಾತ್ ಪ್ರಾಣಾಪಾಯ ಆಗಿಲ್ಲ ಯಾರಿಗೂ. ಆ ಚಿರತೆಯನ್ನ ಲಾಕ್ ಮಾಡುವಲ್ಲಿ ಮನೆ ಮಾಲೀಕರು ಯಶಸ್ವಿಯಾಗಿದ್ದಾರೆ.